Hi friends, welcome to my cooking channel. ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಡೊಣಗಾಯಿ ಎಣಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಫ್ರೆಂಡ್ಸ್, ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಂತರ ಡೊಣಗಾಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಮತ್ತು ಡೊಣಗಾಯಿ ಈ ಥರ ಕ್ರಾಸ್ ಮೇಲೆ ಹೆಚ್ಚಿಕೊಂಡ ನಂತರ ಒಂದು ತವಾದ ಮೇಲೆ ಚೆನ್ನಾಗಿ ಹುರಿದುಕೊಳ್ಳಿ. ಮತ್ತೆ ತಿರುಗಿಸ್ತಾ ಇರಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಕೈಯಾಡಿಸ್ತಾ ಇರಿ. ಇವಾಗ ಗ್ಯಾಸ್ ಆಫ್ ಮಾಡೋಣ ಮತ್ತು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಈ ಥರ ಹೆಚ್ಚಿಕೊಂಡು ಜಾರಿಗೆ ಹಾಕ್ಕೊಳ್ಳಿ. ನಂತರ ಟೊಮೆಟೊ ಹಾಕ್ಕೊಳ್ಳಿ. ಅದೇ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಶೇಂಗಾ ಕಾಳು ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಿನಷ್ಟು ಅಲ್ಲ ಹಾಕಿ, ಹಸಿ ಅಲ್ಲ. ನಂತರ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ನುಣ್ಣಗೆ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿ, ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗುರಳ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆ ಮಸಾಲೆನ ಹುರಿದಿಟ್ಟುಕೊಂಡಂತಹ ಡೊಣಗಾಯಿಗೆ ಒಂದೊಂದಾಗಿ ತುಂಬಿ, ಈಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ನಂತರ ಒಂದು ಪಾತ್ರೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟು, ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ, ನಂತರ ಮಸಾಲೆ ತುಂಬಿದಂಥ ಡೊಣಗಾಯನ್ನು ಅದರೊಳಗೆ ಹಾಕಿ ಸ್ವಲ್ಪ ಕಲಕಿಸಿ, ಸ್ವಲ್ಪ ನೀರು ಹಾಕಿ ಒಂದು ಕುದಿಯಲಿಕ್ಕೆ ಬಿಡಿ. ನಂತರ ಉಳಿದಿರೋ ಮಸಾಲೆ ಇದರ ಮೇಲೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಡಿ. ತಿರುಗಿಸಿದರೆ ಅದು ತಳಗೆ ಹೋದರೆ ಮಸಾಲೆ ಹೊತ್ತತ್ತೆ, ಚೆನ್ನಾಗಿ ಬರಲ್ಲ ಟೇಸ್ಟ್. ಹಾಗಾಗಿ ಮೇಲೇ ಹಾಕಿ ಸ್ವಲ್ಪ ಕುದಿಯಲು ಬಿಡಿ. ಇಷ್ಟೇ ಸಾಕು, ನಡೆಯುತ್ತೆ. ಪಲ್ಯ ಮುಗೀತು. ಮತ್ತು ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳಿ. ಹಿಟ್ಟು ಸಾನಿಸ್ಕೊಂಡು ಈ ಥರ ಮಾಡಿಕೊಂಡು ಈ ಕುದೀತಾ ಇರೋ ನೀರನ್ನು ಹಿಟ್ಟೊಳಗೆ ಹಾಕಿ ಚೆನ್ನಾಗಿ ಕಲಸಿ, ಹಿಟ್ಟನ್ನು ಈ ಥರ ಹದವಾಗಿ ನಾದಿಕೊಳ್ಳಬೇಕು. ಹಿಟ್ಟನ್ನು ಎಷ್ಟು ನಾದಿಕೊಳ್ಳುತ್ತೇವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇವಾಗ ರೊಟ್ಟಿ ಮಾಡೋದು, ಲಟ್ಟಿಸಿ ರೊಟ್ಟಿ ಮಾಡೋದು. ಹಿಟ್ಟು ಕಲಸುವಾಗ ಸ್ವಲ್ಪ ಜಿಗಿಟ್ ಜಾಸ್ತಿ ಹಾಕಿದರೆ ಈ ಥರ ಚೆನ್ನಾಗಿ ರೊಟ್ಟಿ ಬರುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಈ ಥರ ಕತ್ರಿಯಾಗಿ ಹರಿಯುತ್ತೆ. ಅದಕ್ಕೆ ಸ್ವಲ್ಪ ಜಿಗಿಟನ್ನು ಜಾಸ್ತಿ ಹಾಕಿಕೊಳ್ಳಿ. ಇವಾಗ ತವ ಮೇಲೆ ಹಾಕಿ
ಗುಳ್ಳೆ ಬರೋ ಥರ ಸ್ವಲ್ಪ ನಿಂತು ಆಮೇಲೆ ಈ ಥರ ನೀರು ಹಚ್ಚಿ ಸ್ವಲ್ಪ ಆರಲಿಕ್ಕೆ ಬಿಟ್ಟು ಈ ಥರ ಹೊಳಸಿ ಹಾಕಬೇಕು. ಇವಾಗ ಸುತ್ತಲೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಿ. ಉತ್ತರ ಕರ್ನಾಟಕದ ಡೊಣಗಾಯಿ ಎಣ್ಣೆಗಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಮತ್ತು ಎರಡನೇ ರೊಟ್ಟಿ ಇನ್ನೊಂದು ಸ್ವಲ್ಪ ಫಸ್ಟ್ ಯಾವ ಥರ ಮಾಡ್ಕೊಂಡಿರ್ತೇವೆ ಅದೇ ಥರ ಸ್ವಲ್ಪ ಹಿಟ್ಟು ತಗೊಂಡು ಮಾಡ್ಕೊರಿ. ದಪ್ಪ ಬೇಕಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಂಡು ಮಾಡಿ ಕೊನೆಯದಾಗಿ ಹಿಂಗೆ ಉಬ್ಬಿದ ರೊಟ್ಟಿ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಇವು ಸ್ವಲ್ಪ ತಿಳುವಾಗಿ ಮಾಡಿದಂಥ ರೊಟ್ಟಿ.